ನಮಸ್ಕಾರ ನನ್ನ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಕೃಷಿ ಬಾಂಧವರಿಗೆ. ಸೊ ಇವತ್ತು ನೋಡ್ಬೇಕಾದ್ರೆ ಬಾಸಗಿ ಊರಲ್ಲಿ ಪ್ರಕಾಶ್ ಪಾಟೀಲ್ ಅವರು ಪಡದಲ್ಲಿ ನಾವು ಇದ್ದೇವೆ. ಇವತ್ತು ಗೌಡ್ರ ನಿಮ್ಮ ಹೊಲದಲ್ಲಿ ಎಷ್ಟು ಎಕರೆನಾಗ ಇದು ಡಬ್ಬು ಮೆಣಸಿನಕಾಯಿ ಮತ್ತು ಕಲ್ಲಂಗಡಿ ಲಾವಣಿ ಮಾಡಿದ್ರಿ? 1.5 ಎಕರೆ. ಸ್ವಲ್ಪ ಶನಿ ಬರ್ಬೋದು. 1.5 ಎಕರ್ನಾಗ ಸರ್ ಇದು ಮಾಡಿರಿ ತಾಳಗಿಂದ ಪ್ಲಸ್ ಇದು ಎರಡು ಕೂಡಿಸಿ 2 ಪ್ಲಾಟ್. ಇವು ಯಾವ ವೆರೈಟಿ ಆಗಿ ಹಚ್ಚಿದ್ರಿ ಸರ್ ನೀವು? ಇವು ಕಲ್ಲಂಗಡಿ ಮೆಲೋಡಿ ಹಚ್ಚಿದವು. ಕಲ್ಲಂಗಡಿ ಮೆಲೋಡಿ ರೀ. ಹಾಂ, ಇದು ಡಬ್ಬು ಬೆಳಗಾವ್ ಪೊಪ್ಟಿ ಮಾಡಿದ್ರು. ಬೆಳಗಾವ್ ಪೊಪ್ಟಿ ಸರ್ ನೋಡ್ಬೋದು. ಶೆಟ್ಟರಿ ಬಾಂಧವ್ರು ನೀವು ಈಗ ಪ್ರತಿ 2 ತಿಂಗಳಾಯ್ತು ಹಚ್ಚದನ್ನ ಹಿಡಿದ್ರು ಕೂಡ 2 ತಿಂಗಳಾಯ್ತು. ಕಲ್ಲಂಗಡಿ ಆಗಲಿ ಇನ್ನೂ ಸ್ವಲ್ಪ 2 ನಂಬರ್ ವೆರೈಟಿ ಕಲ್ಲಂಗಡಿ ಇಲ್ಲೇ ಪಡೆದಲ್ಲಿದೆ ಸರ್. 1 ನಂಬರ್ ಕಾಯಿ ಎಷ್ಟು ಗಾಡಿ ನಿಮ್ದು ಬಿದ್ದೈತಿ? ಇದು ಹಚ್ಚದ ತನಕ ಮಳಿನೇ ಚಾಲು ಅದ. 2 ತಿಂಗಳು ಮಳಿ ಆಗ್ಯದ. 2 ತಿಂಗಳು ಮಳೆಗೆ ಬಂದ್ರಿ ಸರ್? 2 ತಿಂಗಳು ಮಳೆ ಆಗ್ಯದ. 11 ಟನ್ ಆಗ್ಯದ. 11 ಟನ್ ಆಗ್ಯದ್ರಿ ಸರ್. ಒಂದು ಗಾಡಿ ಅಷ್ಟು 1 ನಂಬರ್ ಮಾಲ್ ಬಿದ್ದರಿ ಸರ್. ಅದಕ್ಕೆ ರೇಟ್ ಎಷ್ಟು ಸಿಕ್ಕ ಸರ್ ಮಾರ್ಕೆಟ್ ರೇಟ್? 9.5 ರೂಪಾಯಿ. 9.5 ರೂಪಾಯಿಲಿಂದ 1 kg ಹಿಡಿದು ಕಟ್ಟಿಂಗ್ ರೀ. 1 kg ಹಿಡಿದು ಕಟ್ಟಿಂಗ 9 ರೂಪಾಯಿ ಕೃಷಿ ಬಾಂಧವರಿಗೆ ಕಲ್ಲಂಗಡಿದು ರೇಟ್ ಸಿಕ್ಕದ. ಇದು ಎರಡು ನೋಡ್ಬೇಕಾದ್ರೆ ನೀವು ಅಂತರ್ ಪೀಕ್ ಮಾಡಿರೋದು ಬೆಳೆ. ಅದ್ರೊಳಗೆ ಡಬ್ಬು ಮೆಣಸಿನಕಾಯಿ ಕೂಡ ಅದ. ಅದು ಅಲ್ಲದೆ ಅದ್ರ ಜೊತೆಯಲ್ಲಿ ಕಲ್ಲಂಗಡಿ ಕೂಡ ಅದ. ಕಲ್ಲಂಗಡಿ ಕೂಡ ನೋಡ್ಬೋದು ನೀವು ಪ್ರತಿಯೊಂದು ಪ್ಲಾಟಲ್ಲಿ ಎಲ್ಲ ಕಡೆ ಕೂಡ 2 ನಂಬರ್ ಕಾಯಿ ಇಲ್ಲೇ ಹೊಲದಾಗೆ ಬಿದ್ದಿರೋದು ಸರ್. ಈಗ ನಿಮ್ಮದು ಈಗ ಆಲ್ರೆಡಿ ಮಳೆ ಹೆಚ್ಚಿಗೆ ಆಗಿದೆ ಸರ್. 2025ನಾಗ ಎಲ್ಲ ಕಡೆ ಪ್ರತಿಯೊಂದು ರಾಜ್ಯದಲ್ಲಿ ಪಂಜಾಬ್ ಆಗಲಿ, ಬಿಹಾರ ಆಗಲಿ, ಮಹಾರಾಷ್ಟ್ರ ಆಗಲಿ, ಮಹಾಪುರ್ ಬಂದು ಎಲ್ಲ ಕಡೆ ಪಡ್ಗಳು ಎಲ್ಲ ಹೋಗ್ಬಿಟ್ಟವ್ರಿ. ಈಗ ಇದ್ರದ್ದು ರೇಟ್ ಏನು ನಡೆದ್ರಿ ಗೌಡ್ರಿ? ನೀವು ಒಂದು ಸ್ವಲ್ಪ ಆದ್ರೆ ಕಟಿಂಗ್ ಮಾಡಿದ್ರಿ ಡಬ್ಬು ಮೆಣಸಿನಕಾಯಿ? ಡಬ್ಬು ಮೆಣಸಿನಕಾಯಿ ಒಮ್ಮೆ ಕಟಿಂಗ್ ಮಾಡಿದವು. ಒಂದು 13 ಬ್ಯಾಗ್ ಹೊಂಟಾವ. 13 ಬ್ಯಾಗ್ ಹೊಂಟಾವ್ರಿ ಗೌಡ್ರಿ. 10 ಕಿಲೋದು ಒಂದು ಬ್ಯಾಗ್ ರೀ. 10 kgದು ಒಂದು 13 ಬ್ಯಾಗ್ ಹೋಗ್ಯಾವ. ಮತ್ತು ಅದ್ರದ್ದು ಎಷ್ಟು 10 kg ಅಂದ್ರೆ ಎಷ್ಟು ರೂಪಾಯಿ? ಒಂದು 40 ರೂಪಾಯಿ ಕೆಜಿ ಮಾರ್ಯಾವ. 40 ರೂಪಾಯಿ ಅಂದ್ರೆ 400 ರೂಪಾಯಿ 10 kg ಒಂದು ಬ್ಯಾಗಿಲಿಂದ ಡಬ್ಬು ಮೆಣಸಿನಕಾಯಿ ರೇಟ್ 1 ನಂಬರ್ ಅದ ಕೃಷಿ ಬಾಂಧವ್ರಿಗೆ ನೋಡ್ಬೋದು ನೀವು. ಈಗ ಸದ್ಯಕ್ಕೆ ಎಷ್ಟು ತಿಂಗಳದ ರೀ ಗೌಡ್ರಿ ಇದು ಪ್ಲಾಟ್ ರೀ? ಇದು 1.5 ತಿಂಗಳ. ಈಗ 1.5 ತಿಂಗಳು ಆಯ್ತು. 45 ದಿವಸ. 45 ದಿವಸ ಕಂಪ್ಲೀಟ್ ಆಗಿದೆ ನೋಡ್ಬೋದು ನೀವು. ಪ್ರತಿಯೊಂದು